ಘೋಷಣೆ ಕೊಟ್ಟಿದೆ ಅಂತ ಹೇಳಿದ್ರೆ, ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಆಪೋಸಿಟ್ ಅದಕ್ಕೆಲ್ಲ ಮಾತುಕತೆ ಆಗಿದೆಯಾ ಹೇಗೆ ಸರ್? ಇಲ್ಲ, ಅದು ನಾವು ಅವರನ್ನೆಲ್ಲ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಲ್ಯಾಂಡ್ ಅಕ್ವಿಸಿಷನ್ನು ಏನು ಪ್ರೊಸೀಡಿಂಗ್ಸ್ ಇತ್ತು ಅದು ಸ್ವಲ್ಪಕ್ಕೆ ಸ್ಥಗಿತ ಆಗಿತ್ತು. ಅದನ್ನು ಈಗ ಶೀಘ್ರವಾಗಿ ಮಾಡಿ ಅಂಥೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೀಡಿಂಗ್ಸನ್ನು ಮುಂದುವರಿಸ್ತೇವೆ, ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತೇವೆ. ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರಿಗೆ, ರೈತ ಸಮುದಾಯದಲ್ಲಿರ್ತಕ್ಕಂಥ ಜನರಿಗೆ ಅವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವೇ ಕೂಡ ನೀವು ಕೂಡ ವಿರೋಧ ವ್ಯಕ್ತಪಡಿಸಿದ್ರಿ ಬೇಡ ಅಂತ. ಇಲ್ಲ, ನಾನು ಸರ್ಕಾರದ ತೀರ್ಮಾನ ಅಂತ ಹೇಳಿದ್ದೆ. ನಾನು ವೈಯಕ್ತಿಕವಾಗಿ ಏನಾರು ಇರ್ಬೋದು. ಸರ್ಕಾರದ ತೀರ್ಮಾನ ಆದಾಗ ನಾವು ಸರ್ಕಾರದಲ್ಲಿ ಇದ್ದುಕೊಂಡು ಅದನ್ನು ವಿರೋಧ ಮಾಡೋಕ್ಕಾಗುತ್ತಾ? ಸರ್ಕಾರದ ತೀರ್ಮಾನ ಅದು. ಜಮೀರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಒತ್ತಾಯ ರಾಜ್ಯದಲ್ಲಿ ಇದ್ರ ಬಗ್ಗೆ. ಇಲ್ಲ, ಅವರೊಬ್ಬ ಸಮರ್ಥ ನಾಯಕ, ವಿಶೇಷವಾಗಿ ಮೈನಾರಿಟಿ ಸಮುದಾಯದಲ್ಲಿ ಸಮರ್ಥ ನಾಯಕ. ಅವರಿಗೆ ಯಾವ ಕಾರಣಕ್ಕೆ ಅವರಿಗೆ ಮೊದಲನೇ ಕಂತಿನಲ್ಲಿ ತಪ್ಪಿದೆಯೇ ಅದು ನಮಗೆರಿಗೂ ಮಾಹಿತಿ ಇಲ್ಲ. ಆದರೆ ಎರಡನೇ ಕಂತಿನಲ್ಲಾದರೂ ಕೂಡ ಅವರಿಗೆ ಕೊಡಿ ಅಂತೇಳಿ ಇಡೀ ರಾಜ್ಯದಲ್ಲಿ ಬೇಡಿಕೆ ಕೊಟ್ಟಿದ್ದಾರೆ. ನಮ್ಮ ವರಿಷ್ಠರು ಅದನ್ನು ಪರಿಗಣಿಸ್ತಾರೆ ಅಂತ ಅಂದ್ಕೊಳ್ತೇನೆ. ಒಬ್ಬ ಸಮರ್ಥ ಸಚಿವ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅದರಿಂದ ಅವರಿಗೆ ಕೊಡೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಎರಡನೇ ಪಟ್ಟಿ ಯಾವಾಗ ಸರ್, ಯಾವತ್ತು ಬಿಡುಗಡೆ ಸಚಿವ ಸಂಪುಟ ವಿಸ್ತರಣೆ? ಶೀಘ್ರವಾಗಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಏನಾದರೂ ಮತ್ತೆ ನಾನು ಡೆಲ್ಲಿಗೆ ಹೋಗಬೇಕು, ಹೋಗಿ ಧನ್ಯವಾದಗಳನ್ನು ಹೇಳಿ ಬರಬೇಕು. ನಮ್ಮ ವರಿಷ್ಠರುಗಳಿಗೆಲ್ಲ ನನಗೆ ಉಪಮುಖ್ಯಮಂತ್ರಿ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಿ ಬರ್ತೇನೆ.